ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಯಪ್ಪತ್ತೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯ ತಪಸೆ ಜಗಜ್ಜನ್ಮಸ್ಥೇಮ ಪ್ರಲಯ ರಚನಾಶೀಲವಪುಷೇ ನಮೋ ಶೇಷಾಂನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ ಯೇನ ಪ್ರಾದುರಭಾವಿ ಭೂಮಿವಲಯೇ ವ್ಯಸ್ತಾರಿಗೋ ಸಂತತಿಃ ಪ್ರಬೋಧಿಶ್ರುತಿ ಪಂಕಜಂ ಕರುಣಯಾ ಪ್ರಾಕಾಶೀತತ್ವಂ ಪರಂ ಧ್ವಂತಂ ಧ್ವಂಸಮನಾಯಿ ಸಾಧುನಿಕರಶ್ಚಾಕಾರಿ ಸನಮಾರ್ಗಗಃ ತೇನೋ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋತ ವಿಷಯೇ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೆ ಭೂಯಾತ್ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ ಸಕಲವಚನಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಪ್ರಭಾನಿವಾಸೋಚಿತವಾಸಭೂವಿ ಸನ್ಯಾಯ ರತ್ನಾವಲಿ ಜನ್ಮಭೂಮಿ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಧಿರ್ಭವತಾದ್ವಿಭೂತ್ಯೈ ಪದವಾಕ್ಯ ಪ್ರಮಾಣಜ್ಞಾನ್ ಪ್ರತಿವಾದಿಮದಚ್ಛಿದಃ ಶ್ರೀಮದಕ್ಷೋಭ್ಯತೀರ್ಥಾಖ್ಯಾನುಪತಿಷ್ಠೆ ಗುರುನ್ಮಮ ಶ್ರೀಮದಾನಂದತೀರ್ಥಾರ್ಯ ಸನ್ಮಾನಃ ಸರಸಿ ಭುವಿ ಅನುವ್ಯಾಖ್ಯಾನ ನಲಿನೇ ಚಂಚರೀ ಕತಿ ಮೇ ಮನಃ ನ ಶಬ್ದಾಬ್ದೌ ಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರುಕಾರುಣ್ಯ ಸರಣಿ ಪ್ರಪನ್ನಾ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾ ಭಗವತಾ ಬಾದರಾಯಣೇನ ಪ್ರಾಣಿನಾಂ ನಿಶ್ರೇಯಸಾಯ ಪ್ರಣೀತಮಪಿ ಬ್ರಹ್ಮಮೀಮಾಂಸಾಶಾಸ್ತ್ರಂ ಅಸಾಧು ನಿಬಂಧಂ ದತಮಸಾವಕುಂಠಿತತ್ವೇನ ಪ್ರಣೀತಮಿವ ಮನ್ಯಮಾನಃ ಭಗವಾನ್ ಆನಂದತೀರ್ಥಮುನಿಃ ಯಥಾಚಾರ್ಯಾಭಿಪ್ರಾಯಂ ಅಸ್ಯ ಭಾಷ್ಯಂ ವಿಧಾಯ ಅನುಭಾಷ್ಯಮಪಿ ಕರಿಷ್ಯನ್ ವಿಲೀನ ಪ್ರಕೃತಿತಯಾ ಸ್ವಯಮಂತರಾಯ ವಿದುರೋಪಿ ಅನವರತಮೀಶ್ವರ ಪ್ರವಣಕಾಯ ಕರಣರುತ್ತಿರಪಿ ನಾರಾಯಣ ಪ್ರಣಾಮಾದಿಕಂ ಪಾರೀಪ್ಸಿತಸ್ಯನಂತರಾಯ ಪರಿಸಮಾಪ್ತೇಃ ಪ್ರಚಯಸ್ಯ ಚ ಹೇತುತಯಾ ಅವಗೀತ ಶಿಷ್ಟಾಚಾರ ಪರಂಪರಾದಿನಾ ಅವಗತಂ ಅವಶ್ಯಂ ಕರಣೀಯಂ ಶಿಷ್ಯಾನ್ ಗ್ರಾಹಯಿತುಂ ಗ್ರಂಥಾದೌ ನಿಬಧ್ನಾತೆ ನಾರಾಯಣಮಿತಿ ನಾರಾಯಣಂ ನಿಖಿಲ ಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ ಜಗದ್ಗುರುಣಂ ಗುರುಮಂಜಸೈವ ವಿಶೇಷತೋ ಮೇ ಪರಮಾಖ್ಯ ವಿದ್ಯಾ ವ್ಯಾಖ್ಯಾಂ ಕರೋಮ್ಯನ್ವಪಿ ಚಾಹಮೇವ ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಶ್ರುತಿ ಕ್ಷೀರಾಬ್ಧಿ ಮಾಮಥ್ಯ ಧೀಮಂ ಧರಮಹೀಭೃತ ಪ್ರಾಪ್ತ ನ್ಯಾಯಸುಧಾ ಯೇನ ತಂ ಜಯೀಂದ್ರಮಹಂ ಭಜೆ ಬುಧೈರಪಿ ಸುದುರ್ಬೋಧೆ ಗ್ರಂಥೇ ಯನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಕ್ಕಣಾಃ ಲೌಕಿಕ ಫಲಂ ರಕ್ಷಣಾಮೃತದೋಹಿನೀಂ ಗುರುವನುಗ್ರಹ ರೂಪಾಂ ತಾಂ ಕಾಮಧೇನುಮುಪಾಸ್ಮಹೇ ಮದ್ವೋಕ್ತಿರ್ದ್ವಿನದಿ ಜಯಾರ್ಯ ಶುಭವಕ್ಷೂರ್ಯಾತ್ಮಜ ಸಂಗಮೆ ವ್ಯಾಖ್ಯಾಸ್ತಾನಮೋ ವಿಧಾಯ ನೃಹರೆ
ಪ್ರಾಪ್ಯ ಪ್ರಸಾದಂ ಪರಂ ಪ್ರಾಪುರುಜೇ ಕೃತಕೃತ್ಯತಾಂ ಗತಮಲ ವಿದ್ಯಾದಿರಾಜಾದಯೋ ಯೋಗೀಶ ಕೃಪಯಂತು ತೇ ಜಯ ಮುನೇರ್ಭಾವಸ್ಯ ಬೋಧಾಯ ಮೇ ಸುಖೇನ ಶಾಂತ್ಯಾದಿಷು ವಾಂಗ್ಮಯೇಷು ವ್ಯಾಸೇನ ಧೈರ್ಯಂ ಬುಧಿನೋಪಮೇಯಂ ಮನೋಜಜಿತ್ಯ ಮನಸಾಂ ನಿಪತ್ಯ ರಘುತ್ತಮಾಖ್ಯಂ ಸ್ವಗುರುಂ ನಮಾಮಿ ನ ದಗ್ಧಂ ಯಸ್ಯ ಕೌಪೀನಂ ಅಗ್ನೌ ದತ್ತಮಪಿ ಸ್ಫುಟಂ ವೇದೌ ವ್ಯಾಸ ಗುರುಂ ನೌಮಿ ಶ್ರೀವೇದೇಶ ನಮಸ್ಕೃತಂ ಸತ್ಯನಾಥ ಗುರು ಪಾತು ಯೋಧೀರೋ ನವಚಂದ್ರಿಕಾ ನವಾಮೃತ ಗದಾ ತೀರ್ಥ ತಾಂಡವಾನಿ ವ್ಯಚೀಕೃಪತ ಆರೂಢ ಸಹಸಾಯತೀಂದ್ರ ಪದವೀಂ ಗತ್ವಾ ಚ ವಾರಾಣಸಿ ತತ್ರತ್ಯಾನ್ ಕುಮತ ಪ್ರಚಾರ ನಿರತಾನದ್ವೈತ ದಿಗ್ಧಂತಿನಃ ಪ್ರೌಢಾರ್ಥೇ ವಚನೆ ಸುಯುಕ್ತಿ ಖಚಿತೈ ಸಂಭೀಷಯನ್ಮೋದಯನ್ ಸತ್ಯಧ್ಯಾನ ಸುಖೇ ಸರಿ ವಿಜಯತೆ ಪಾದಾಶಿತ ಶ್ರೀಪತೇಃ ಪ್ರಾವೋಚದ್ಯೋತಿಕಂ ನ್ಯಾಯ ಸುಧಾ ವಾಕ್ಯಾರ್ಥ ಚಂದ್ರಿಕಾಂ ಸತ್ಯ ಪ್ರಜ್ಞ ಗುರುರ್ದದ್ಯಾತ್ ಪ್ರಜ್ಞಾಂ ವೈರಾಂತಿಕಿಂ ಸದಾ ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿ ಚಿತ್ತಂ ಮದ್ಗುಣದೋಷ ಚಿಂತನ ವಿದೋ ನೂನಂ ಮನಃ ಸತ್ಯಾಭಿಜ್ಞ ಗುರೋಸ್ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ವೇದೇಶ ಮುನಿಸತ್ಪಾದ ಸೇವಾ ಸಂಪ್ರಾಪ್ತ ವೈಭವಾನ್ ಯಾದವಾರ್ಯಾನ್ ವರಸುರಾ ಟೀಕಾಕಾರಾನ್ವಯಂ ನುವಾ ಪೃಥ್ವೀ ಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಸೇ ಗುರುನ್ ಮಮ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೆತ್ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧ್ಯಂತಿ ಚ ಮನೋರಥಾಃ ಶುಭಾಂ ಧ್ಯಾಯಂತಿ ಯೇ ಕಾಮಾನ್ ಗುರುದೇವಃ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾ ಗುರೂನ್ ಮಮ ಶ್ರೀಮನ್ಯಾಯ ಸುಧಾಸಕ್ತಂ ನಾನಾರ್ಥ ಪ್ರತಿಪಾದಕಂ ಗುಣಗ್ರಾಹಿ ಶ್ರೇಷ್ಠಂ ಶ್ರೀ ಸತ್ಯಾತ್ಮ ಗುರುಂ ಭಜೆ ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾನಿ ಭವಂತು ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಿನ್ನೆಯ ಪಾಠದಲ್ಲಿ ಆಕಾಶ ಶಬ್ದ ಯಾವುದೇ ರೀತಿಯಿಂದ ಪರಮಾತ್ಮನಲ್ಲಿ ಸಮನ್ವಯ ಮಾಡಲಿಕ್ಕೆ ಬರೋದಿಲ್ಲ ಪೂರ್ವ ಪಕ್ಷಿಗಳು ಹೇಳ್ತಾ ಇದ್ದಾರೆ. ಅಂದರೆ ಆಕಾಶ ಶಬ್ದದ ಪ್ರವೃತ್ತಿ ನಿಮಿತ್ತ ಏನು ಉಂಟಲ್ಲ, ಅವಕಾಶತ್ವ ಎಂಬುದು, ಇದು ಈಶ್ವರನಲ್ಲಿ ಬರೋದಿಲ್ಲ. ಆದ್ದರಿಂದ ಆಕಾಶ ಶಬ್ದ ಯೌಗಿಕವಾಗಿಯೂ ಪರಮಾತ್ಮನಲ್ಲಿ ಸಮನ್ವಯ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅವ್ರು ಹೇಳೋದು. ಈ ವಾಕ್ಯದಿಂದ ಆಗಬೇಕೇನು? ನ ಚ ಆಕಾಶ ಶಬ್ದಸ್ಯ ಈಶ್ವರೇ ಯೋಗ ಸಂಭವತಿ. ಆಕಾಶ ಶಬ್ದಕ್ಕೆ ಈಶ್ವರನಲ್ಲಿ ಸರ್ವಥಾ ಯೋಗವನ್ನು ಹೇಳಲಿಕ್ಕೆ ಬರಲ್ಲ. ಅಂದ್ರೆ ಯೌಗಿಕವಾಗಿಯೂ ಅವಯವಾರ್ಥ ಈಶ್ವರನಲ್ಲಿ ಇದೆ, ಆಕಾಶ ಶಬ್ದದ ಅವಯವಾರ್ಥ ಹೇಳಲಿಕ್ಕೆ ಬರೋದಿಲ್ಲ ಅಂತ ಇದ್ದ ನೋಡಿ. ಆಕಾಶ ಶಬ್ದಸ್ಯ ಈಶ್ವರೇ ಯೋಗ ನಚ ಸಂಭವತಿ ಅಂತ ಅಂದ್ರೆ ನಚ ಆಕಾಶ ಶಬ್ದಸ್ಯ ಈಶ್ವರೇ ಯೋಗ ಸಂಭವತಿ. ಆಕಾಶ ಶಬ್ದಕ್ಕೆ ಈಶ್ವರನಲ್ಲಿ ಯೋಗ ಇದು ಹೇಳಲಿಕ್ಕೆ ಬರೋದಿಲ್ಲ, ಕೂಡೋದಿಲ್ಲ. ಯಾಕೆ? ತಸ್ಯ ಮನಾಗಪ್ಯವಕಾಶತ್ವ ಅಭಾವಾತ್ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಈಶ್ವರನಲ್ಲಿ ಸ್ವಲ್ಪವೂ ಅವಕಾಶತ್ವ ಅಂಬೋದಿಲ್ಲ.
ಆಕಾಶದಲ್ಲಿ ಹೇಗೆ ಈ ಭೂತಾಕಾಶದಲ್ಲಿ ಅವಕಾಶತ್ವ ಎಂಬ ಪ್ರವೃತ್ತಿ ನಿಮಿತ್ತ ಇದೆ, ಈಶ್ವರನಲ್ಲಿ ಸ್ವಲ್ಪವೂ ಕೂಡ ಆಕಾಶ ಶಬ್ದದ ಪ್ರವೃತ್ತಿ ನಿಮಿತ್ತವಾದ ಅವಕಾಶತ್ವ ಎಂಬುದು ಸರ್ವತಾ ಇಲ್ಲವೇ ಇಲ್ಲ. ಆದ್ದರಿಂದ ಯೌಗಿಕವಾಗಿಯೂ ಆಕಾಶ ಶಬ್ದ ಈಶ್ವರನನ್ನ ಹೇಳಿಕೊಡೋದಿಲ್ಲ. ತಸ್ಮಾತ್ ತಸ್ಮಾತ್ ಆದ್ದರಿಂದ ಆಕಾಶ ಶಬ್ದಂ ಭೂತಮೇವ, ಆದ್ದರಿಂದ ಆಕಾಶ ಶಬ್ದ ಇದು ಭೂತಾಕಾಶವನ್ನೇ ಹೇಳಿಕೊಡುತ್ತದೆ. ಭೂತಾಕಾಶದಲ್ಲೇನೇ ಆಕಾಶ ಶಬ್ದಕ್ಕೆ ರೂಢಿ, ಪ್ರಸಿದ್ಧಿ, ಪ್ರಯೋಗ ಎಲ್ಲವೂ ಇದೆ. ಮತ್ತು ಆಕಾಶ ಶಬ್ದದ ಪ್ರವೃತ್ತಿ ನಿಮಿತ್ತ ಅವಕಾಶತ್ವ ಎಂಬುದು ಈ ಭೂತಾಕಾಶದಲ್ಲೇ ಇದೆ. ಅಂದ ಮೇಲೆ ಆಕಾಶ ಶಬ್ದದಿಂದ ಹೇಳಲ್ಪಡತಕ್ಕಂಥದ್ದು ಆಕಾಶ ಶಬ್ದ ವಾಚ್ಯವಾದದ್ದು ಅದು ಭೂತಾಕಾಶವೇ ಅಂತ ಪೂರ್ವ ಪಕ್ಷ. ತಸ್ಮಾತ್ ಆಕಾಶ ಶಬ್ದಂ ಭೂತಮೇವ ಇತ್ಯಭ್ಯಧಿಕಾ ಶಂಕಾ ನಿವೃತ್ತ್ಯರ್ಥಂ. ಈ ರೀತಿಯಾದ ಇನ್ನೊಂದು ಹೆಚ್ಚಿನ ಅಭ್ಯಧಿಕಾ ಶಂಕಾ ನಿವಾರಣೆಗಾಗಿ, ಈ ರೀತಿಯಾದ ಒಂದು ಅಭ್ಯಧಿಕಾ ಶಂಕಾ ನಿವಾರಣೆಗಾಗಿ ಸೂತ್ರಿತಂ ಇತಿ ಶೇಷ, ಇದಕ್ಕಾಗೇನೆ ಸೂತ್ರವನ್ನು ಮಾಡಿದ್ದಾರೆ. ಗೊತ್ತಾಯ್ತು. ಅಚೇತನ ಸ್ವಭಾವಸ್ತು ವಿವರಾದಿ ಕಥಂ ತತಃ ಇತಿ ಶಂಕಾ ನಿವೃತ್ತ್ಯರ್ಥಂ ಆಕಾಶ ಇತಿ ನಾಮ ಚ. ಆಚಾರ್ಯರ ಏನು ವ್ಯಾಖ್ಯಾನ ಶ್ಲೋಕದಲ್ಲಿ ಇದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಈ ರೀತಿಯಾದ ಅಭ್ಯಧಿಕಾ ಶಂಕಾ ನಿವಾರಣೆಗಾಗೇನೆ ಓಂ ಆಕಾಶ ಸ್ಥಲಿಂಗಾತ್ ಓಂ ಆಕಾಶಾಧಿಕರಣವನ್ನು ಮಾಡಿದ್ದಾರೆ ಎಂಬ ಮಾತನ್ನ ಹೇಳಿದರು. ಇಲ್ಲಿ ವಿವರಾದಿ ಇತಿ ಭಾವಪ್ರಧಾನೋ ನಿರ್ದೇಶ. ಆಚಾರ್ಯರ ಅನುವ್ಯಾಖ್ಯಾನ ಶ್ಲೋಕದಲ್ಲಿ ಅಚೇತನ ಸ್ವಭಾವಸ್ಥೋ ವಿವರಾದಿ ಕಥಂ ತತಃ ಅಂತ ಇದೆ. ವಿವರಾದಿ ಅಂಬಲ್ಲಿ ಭಾವಪ್ರಧಾನ ನಿರ್ದೇಶ ಮಾಡಿಕೊಳ್ಳಬೇಕು. ನಾ ಹೇಳಿದೆ ಭಾವಪ್ರಧಾನ ನಿರ್ದೇಶ ಅಂದ್ರೆ ಅದನ್ನು ಧರ್ಮ ಪುರಸ್ಕಾರೇಣ ಆ ಶಬ್ದವನ್ನು ಓದಬೇಕು ಅಂದ್ರೆ ಅಭಿಪ್ರಾಯ. ವಿವರಾದಿ ಅಂದ್ರೆ ವಿವರತ್ವಾದಿಹಿ ಅಂತ ಅಭಿಪ್ರಾಯ. ಆಕಾಶ ಶಬ್ದದ ಪ್ರವೃತ್ತಿ ನಿಮಿತ್ತವಾದ ವಿವರತ್ವ, ವಿವರಾದಿ ಅಷ್ಟೇ ಇದೆ. ಆ ವಿವರತ್ವಾದಿಹಿ ಅಂತ ತಗೋಬೇಕು ನಾವು. ಅಂದ್ರೆ ಅವಕಾಶತ್ವ ಅಂತ ಅರ್ಥ. ವಿವರತ್ವ ಅವಕಾಶತ್ವ ಎಲ್ಲ ಒಂದೇನೆ. ಅಂದರೆ ಅಚೇತನ ಸ್ವಭಾವವಾದ ಆಕಾಶದ ಧರ್ಮವಾದ ಆಕಾಶದ ಪ್ರವೃತ್ತಿ ನಿಮಿತ್ತ ವಿವರತ್ವ, ಇದು ಜಡವಾದ ಆಕಾಶದ ಸ್ವಭಾವ. ಅಂದ ಮೇಲೆ ಈ ವಿವರತ್ವಗಳು ಪರಮಾತ್ಮನಿಗೆ ಹೇಗೆ ಬರಲಿಕ್ಕೆ ಶಕ್ಯ ಅಂತ ಶಂಕೆ. ಈ ಶಂಕೆ ನಿವಾರಣೆ ಮಾಡೋದಕ್ಕಾಗಿ ಆಕಾಶಾಧಿಕರಣ ಹೊರಟಿದೆ. ಇತಿ ಶಂಕಾ ನಿವೃತ್ತ್ಯರ್ಥಂ ಅಂದ್ರು ಟೀಕಾಕೃತ್ಪಾದರು. ಅದರಲ್ಲಿ ವಿವರಾದಿ ಇತಿ ಭಾವಪ್ರಧಾನೋ ನಿರ್ದೇಶ ಅಂದ್ರು. ಆಮೇಲೆ ಆದಿಗ್ರಹಣೇನ ಆಕಾಶಗ್ರಹಣಂ ಉಪಲಕ್ಷಣಂ ಇತಿ ಸೂಚಯತಿ. ಇಲ್ಲಿ ವಿವರತ್ವಾದಿ ಅಂದ್ರು. ಆದಿ ಶಬ್ದ ಇಡೋದ್ರಿಂದ ಈ ಅಧಿಕರಣದಲ್ಲಿರುವ ಆಕಾಶ ಎಂಬ ಶಬ್ದ ಇದು ಉಪಲಕ್ಷಕ ಎಂಬ ಮಾತನ್ನು ನಾವು ಚಿಂತನೆ ಮಾಡಬೇಕು. ಗೊತ್ತಾಯ್ತೋ ಇಲ್ಲ? ಆದಿ ಎಂಬ ಶಬ್ದವನ್ನು ಅನುವ್ಯಾಖ್ಯಾನಕಾರರು ಶ್ರೀಮದಾಚಾರ್ಯರು ಹೇಳಿದ್ದಾರೆ. ಆದಿ ಶಬ್ದ ಹೇಳೋದ್ರಿಂದ ಆಕಾಶ ಶಬ್ದ ಒಂದೇ ಅಲ್ಲ, ಇನ್ನು ಬೇರೆ 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 ಅಂದ್ರೆ ಭೂತವಾಚಕವಾದ ಇತರ ಶಬ್ದಗಳು ಕೂಡ ಇದೇ ರೀತಿ ಪರಮಾತ್ಮನಲ್ಲೇ ಸಮನ್ವಯವಾಗುತ್ತವೆ. ಆದ್ದರಿಂದ ಆಕಾಶ ಶಬ್ದದಿಂದ ಭೂತವಾಚಕವಾದ ಇನ್ನಿತರ ಬೇರೆ ಶಬ್ದಗಳನ್ನು ಉಪಲಕ್ಷಣತೆಯ ಸ್ವೀಕಾರ ಮಾಡಬೇಕು ಅಂತ ಸೂಚನೆ ಮಾಡೋದಕ್ಕಾಗಿಯೇ ಅನುವ್ಯಾಖ್ಯಾನದಲ್ಲಿ ಆಚಾರ್ಯರು ಆದಿ ಶಬ್ದವನ್ನ ಪ್ರಯೋಗ ಮಾಡಿದ್ದಾರೆ. ಗೊತ್ತಾಯ್ತಾ? ಆದಿಗ್ರಹಣೇನ ಆಕಾಶಗ್ರಹಣಂ ಉಪಲಕ್ಷಣಂ ಇತಿ ಸೂಚಯತಿ. ತತಃ ಅಂದ್ರೆ ಪರಮೇಶ್ವರಾತ್ ತದಾಯತ್ತಃ ಇತಿ ಯಾವತ್ ಎಂಬ ಮಾತು. ತತಃ ತತಃ ಅಂದ್ರೆ ಪರಮೇಶ್ವರನಿಂದ ಅಂದ್ರೆ ಪರಮಾತ್ಮನ ಅಧೀನವಾಗಿದೆ ಎಂದು ಅಭಿಪ್ರಾಯ. ಗೊತ್ತಾಯ್ತೋ ಇದು? ತತಃ ಅಂತಿದೆ. ವಿವರತ್ವಾದಿ ವಿವರಾದಿ ಕಥಂ ತತಃ ಅಂದ್ರೆ ಅಭಿಪ್ರಾಯ ಏನಿಲ್ಲಿ? ತತಃ ಆ ಪರಮಾತ್ಮನಿಂದಲೇ
ಅಂದ್ರೆ ತತಃ ಪರಮಾತ್ಮನ ಅಧೀನವಾಗಿದೆ ಎಂಬುದನ್ನು ತಿಳಿಸಿದಂತಾಯಿತು ಎಂಬ ವಿಚಾರವನ್ನು ಹೇಳ್ತಾ ಇದ್ದಾರೆ. ಇಷ್ಟು ಗೊತ್ತಾಯ್ತಾ? ಅದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಪರಮಾತ್ಮನ ಅಧೀನವಾಗಿದೆ ಅಂತ ಅಭಿಪ್ರಾಯ. ಕಥಂ ಎಂಬ ಶಬ್ದ ಇದೆ ಇಲ್ಲಿ. ವಿವರಾದಿ ಕಥಂ ತತಃ. ಕಥಂ ಎಂಬ ಶಬ್ದ ಆಕ್ಷೇಪ ಎಂಬ ಅರ್ಥದಲ್ಲಿ ಉಂಟು ಅಂತ. ಏನು ಆಕ್ಷೇಪ? ಅಚೇತನ ಸ್ವಭಾವಸ್ತು ವಿವರಾದಿ ಅಂದ್ರೆ ಅಚೇತನವಾದ ಆಕಾಶದ ಸ್ವಭಾವವಾದ ವಿವರಾದಿ ಅಂದ್ರೆ ವಿವರತ್ವ ಅವಕಾಶತ್ವ ಅಂಬೋದು. ಕಥಂ ಅಂದ್ರೆ ಇದು ಪರಮಾತ್ಮನ ಅಧೀನ ಹೇಗೆ? ಪರಮಾತ್ಮನ ಅಧೀನ ಹೇಗೆ? ತದಾಯತ್ತ ಹೈತಿ ಕಥಮಿತ್ಯಾಕ್ಷೇಪೇ. ಗೊತ್ತಾಯ್ತನ ಹೇಳೋದು? ಆಕಾಶಾದಿ ಶಬ್ದ ಪ್ರವೃತ್ತಿ ನಿಮಿತ್ತವಾದ ವಿವರಾದಿಗಳು ಅವಕಾಶತ್ವಗಳು ಹೇಗೆ ಅದು ಪರಮಾತ್ಮನ ಅಧೀನವಾಗುವುದಕ್ಕೆ ಸಾಧ್ಯ? ಈ ರೀತಿಯಾದ ಆಕ್ಷೇಪ ಮಾಡುವ ಅರ್ಥದಲ್ಲಿ ವಿವರಾದಿ ಕಥಂ ತತಃ ಕಥಂ ಎಂಬ ಶಬ್ದವನ್ನ ಇಲ್ಲಿ ಬಳಸಿದ್ದಾರೆ ಅಂತ ನಾವು ಚಿಂತನೆ ಮಾಡಬೇಕು. ಟೀಕಾಕೃತ್ಪಾದರು ಹೇಳ್ತಾ ಇದ್ದಾರೆ. ಪರತೋಪಿ ವರೀಯಸ್ತ್ವ ಪೂರ್ವಲಿಂಗ ಥರೇರ್ಭವೇತ್ ಅಂದಿದ್ದಾರೆ. ಇದಕ್ಕೆಲ್ಲ ವಿಚಾರವನ್ನು ಹೇಳ್ತಾ ಇದ್ದಾರೆ. ಇದಾದ ಮೇಲೆ ಹಾಗಾದರೆ ಒಟ್ಟು ಈ ಆಕಾಶಾಧಿಕರಣದಲ್ಲಿ ಇರುವ ಅಭ್ಯಧಿಕಾಶಂಕ ಏನು? ಅದರ ಅಭಿಪ್ರಾಯವನ್ನು ಮುಂದಿನ ಪ್ಯಾರಾದಲ್ಲಿ ಟೀಕಾಕೃತ್ಪಾದ ಬರೀತಾರೆ. ಏನು ಅಭ್ಯಧಿಕಾಶಂಕ? ಇಷ್ಟು. ಯಾತಕ್ಕೆ ಆಕಾಶಾಧಿಕರಣ ಹೊರಟಿದೆಯಪ್ಪ ಅಂದ್ರೆ ಯುಕ್ತಂ ಇಂದ್ರಾದಿ ಶಬ್ದಾನಾಂ ಪುರಂದರಾದಿಷು. ಇದು ಮುಗೀತಲ್ಲ? ಇದು ಮುಗೀತು. ಇನ್ನು ಮುಂದೆ ಅದರ ವಿವರಣೆಯನ್ನು ಹೇಳ್ತಾ ಇದ್ದಾರೆ. ಏನು ನೋಡಿ. ಆಕಾಶ ನಾಮಬಲಾತ್ ಖಲು ಪರೇಣ ಭೂತಂ ಆಶಂಕಿತಂ ನಚ ತದ್ ಯುಕ್ತಂ. ಟೀಕರಾಯರು ತಿಳಿಸ್ಕೊಡ್ತಾ ಇದ್ದಾರೆ. ಹಾಗಾದ್ರೆ ಪರಕೀಯರು ಏನು ಮಾಡಿದ್ದೀರಿ? ಆಕಾಶ ಎಂಬ ನಾಮದ ಬಲದಿಂದ ಆಕಾಶ ಎಂದರೆ ಭೂತಾಕಾಶ ಅಂತ ಹೇಳಿದ್ದಾರೆ ಪೂರ್ವ ಪಕ್ಷಿಗಳು. ಆಕಾಶ ನಾಮಬಲಾತ್ ಖಲು ಪರೇಣ ಭೂತಂ ಆಶಂಕಿತಂ. ಆಕಾಶ ಎಂಬ ಶಬ್ದ ಇರೋದ್ರಿಂದ ಆಕಾಶ ಅಂದ್ರೆ ಭೂತಾಕಾಶ ಅಂತ ತಗೋಬೇಕು, ಅದೇ ಪ್ರಸಿದ್ಧಿ ಅಂತ ಹೀಗಂದಿದ್ದಾರೆ. ಯಾರೋ ಪೂರ್ವ ಪಕ್ಷಿಗಳು. ಇದು ಸರಿಯಲ್ಲ. ಆಕಾಶ ಎಂಬ ಶಬ್ದ ಇದ್ದ ಮಾತ್ರಕ್ಕೆ ಆಕಾಶ ಅಂದ್ರೆ ಭೂತಾಕಾಶವೇ ತಗೋಬೇಕು ಅಂತ ಹಂಗೇನು ನಿಯಮ ಇಲ್ಲ. ನಚತದ್ದು ಯುಕ್ತ ಹೇಳ್ತಾ ಇದ್ದಾರೆ. ಯಾತಕ್ಕೆ? ಇಲ್ಲಿ ಇನ್ನೊಂದು ವಾಕ್ಯ ಹೋಯಿತು, ನಿಧಾನವಾಗಿ ತಿಳಿಯೋ, ಸ್ವಲ್ಪ ನಿಮಿಷ. ಇನ್ನೊಂದು ವಾಕ್ಯ ಹೋಯಿತು. ನಾನು ಆಕಾಶ ಪರಮಾತ್ಮ ತಲ್ಲಿಂಗಾತ್ ಇತ್ತೇತಾವದೇವ ಉಚ್ಯತೆ. ಈ ವಾಕ್ಯ ಒಂದಾಗಬೇಕ್ರಿ ಮೇಲೆ. ಏನು ಅಂದ್ರೆ ನೋಡಿ, ಇಲ್ಲಿ ಆಕಾಶ ಅಂದ್ರೆ ಪರಮಾತ್ಮ. ಯಾಕೆ? ಆ ಪರಮಾತ್ಮನ ಧರ್ಮಗಳು ಇರೋದ್ರಿಂದ. ಇಷ್ಟೇ ಹೇಳ್ತಾ ಇದ್ದಾರೆ ಸೂತ್ರಕಾರ. ಓಂ ಆಕಾಶ ತಲ್ಲಿಂಗಾತೋ ಅಂದ್ರೆ ಆಕಾಶ ವಿಷ್ಣುರೇವ ಕುತಃ ತಲ್ಲಿಂಗಾತ್ ಇಷ್ಟೇ ಹೇಳಿದ್ದಾರೆ. ಆಕಾಶ ಅಂದ್ರೆ ಪರಮಾತ್ಮನನ್ನೇ ತಗೋಬೇಕು. ಯಾಕೆ ಅಂದ್ರೆ ಆ ವಿಷ್ಣುವಿನ ಲಿಂಗಗಳು ಧರ್ಮಗಳನ್ನ ಇಲ್ಲಿ ಹೇಳಿದ್ದಾರೆ ಅಂತ ಇಷ್ಟೇ ಅಂದಿದ್ದೀರಿ ಹೊರತು ನ ಪುನಃ ಉಕ್ತ ಪೂರ್ವ ಪಕ್ಷಾಚ್ಛಾದಕಂ ಕಿಂಚಿತ್. ಪ್ರಶ್ನೆ ಮಾಡ್ತಾ ಇದ್ದಾರೆ ಶಿಷ್ಯರು. ಆಕಾಶ ಅಂದ್ರೆ ವಿಷ್ಣುವಿನ ಧರ್ಮಗಳು ಅಂತ ನೀವು ಅಂದ್ರಿ ಆಚಾರ್ಯ, ಆದರೆ ಪೂರ್ವ ಪಕ್ಷಗಳು ಹೇಳಿದ ಪೂರ್ವ ಪಕ್ಷದ ವಾದವನ್ನು ನೀವೇನು ನಿರಾಕರಣೆ ಮಾಡಲಿಲ್ಲ. ಗೊತ್ತಾಯ್ತು ಇಲ್ಲ? ಪೂರ್ವ ಪಕ್ಷದ ವಾದವನ್ನು ನೀವೇನು ನಿರಾಕರಣೆ ಮಾಡಲಿಲ್ಲ. ನ ಪುನಃ ಉಕ್ತ ಪೂರ್ವ ಪಕ್ಷಾಚ್ಛಾದಕಂ. ಪೂರ್ವ ಪಕ್ಷಾಚ್ಛಾದಕಂ ನ ಕಿಂಚಿತ್ ಅಂದ್ರೆ ಪೂರ್ವ ಪಕ್ಷಕ್ಕೆ ಪರಿಹಾರ ಏನು ಹೇಳಲಿಲ್ಲ ನೀವು. ಕೇವಲ ಆಕಾಶ ಅಂದ್ರೆ ವಿಷ್ಣು ಧರ್ಮಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರಿಂದ ಆಕಾಶ ಅಂದ್ರೆ ವಿಷ್ಣು ಇಷ್ಟೇ ಅಂದ್ಬಿಟ್ರೆ. ಆದ್ರೆ ನಾವು ಮಾಡಿದ ಪೂರ್ವ ಪಕ್ಷವನ್ನು ನೀವೇನು ನಿರಾಕರಣೆ ಮಾಡಲಿಲ್ಲ. ಪೂರ್ವ ಪಕ್ಷಾಚ್ಛಾದಕಂ ನ ಕಿಂಚಿತ್. ಪೂರ್ವ ಪಕ್ಷವನ್ನ ನಿರಾಕರಣೆ ಮಾಡುವ ಮುಚ್ಚಾಕುವ ಯಾವ ಪ್ರಯತ್ನವನ್ನು ನೀವು ಮಾಡಲಿಲ್ಲ ಅಂತ ಆಕ್ಷೇಪ ಬರುತ್ತದೆ. ಬಂದ್ರೆ ಇತ್ಯತಃ ಸೂತ್ರಸ್ಯ
ಅರ್ಥಾಂತರಮಾಹ. ಈ ರೀತಿ ಪ್ರಶ್ನೆ ಬಂದರೆ ಈ ಒಂದು ಆಕಾಶ ಸ್ಥಲಿಂಗಾತ್ ಎಂಬ ಸೂತ್ರಕ್ಕೆ ಇನ್ನೊಂದು ರೀತಿಯಾದ ಅರ್ಥವನ್ನು ಹೇಳ್ತಾ ಇದ್ದಾರೆ. ಇತ್ಯತಃ ಸೂತ್ರಸ್ಯ ಅರ್ಥಾಂತರಮಾಹ. ಸೂತ್ರಕ್ಕೆ ಇನ್ನೊಂದು ರೀತಿಯ ಅರ್ಥವನ್ನು ಹೇಳ್ತಾ ಇದ್ದಾರೆ. ಗೊತ್ತಾಯಿತೋ ಇಲ್ಲ? ಏನು? ಓಂ ಆಕಾಶ ಇತಿ, ಆಕಾಶ ಇತಿ ನಾಮ ಚ ಅಂದಿದ್ದಾರೆ ಆಚಾರ್ಯರು ಶ್ಲೋಕದಲ್ಲಿ. ಆಕಾಶ ಇತಿ ಶಂಕಾ ನಿವೃತ್ತ್ಯರ್ಥಂ ಆಕಾಶ ಇತಿ ನಾಮ ಚ. ಏನರ್ಥ ಅದಕ್ಕೆ ಹೇಳ್ತಾ ಇದ್ದಾರೆ ನೋಡಿ. ಏನಪ್ಪ? ಆಕಾಶ ಎಂಬ ಶಬ್ದ ಇರೋದ್ರಿಂದ, ಆಕಾಶ ಅಂದ್ರೆ ಭೂತಾಕಾಶ ಅಂತ ನೀವು ಶಂಕೆ ಮಾಡ್ತಾ ಇದ್ದೀರಿ ಪೂರ್ವ ಪಕ್ಷಿಗಳು. ಇದು ಯುಕ್ತವಲ್ಲ ಅಂದ್ರೆ ಆಚಾರ್ಯರು. ಆಕಾಶ ನಾಮಬಲಾತ್ ಖಲು ಪರೇಣ ಭೂತಂ ಆಶಂಕಿತಂ. ಆಕಾಶ ಎಂಬ ಹೆಸರಿನ ಬಲದಿಂದ, ಆಕಾಶ ಎಂಬ ಶಬ್ದ ಇರೋದ್ರಿಂದ, ಆಕಾಶ ಆಕಾಶ ಅಂದ್ರೆ ಭೂತಾಕಾಶ ಅಂತ ಇದ್ದೀರಿ. ನ ಚ ತದ್ ಯುಕ್ತಂ, ಅದು ಸರಿಯಲ್ಲ, ಅದು ಯುಕ್ತವಲ್ಲ. ಟೀಕರ ಅಂದ್ರೆ ಯಾಕೆ? ಯತಃ ನಿರವಕಾಶಾತ್ ಪರೋವರೀಯಸ್ತ್ವಾದೇಹೇ ಅನೇಕಸ್ಮಾತ್ ಲಿಂಗಾತ್ ಆಕಾಶ ಇತಿ ನಾಮ ಚ ಹರೇಃ ಬಲಾತ್. ನೋಡಿ, ಆಕಾಶ ಎಂಬ ನಾಮ ಇದ್ದ ಮಾತ್ರಕ್ಕೆ ಆಕಾಶ ಅಂದ್ರೆ ಪ್ರಸಿದ್ಧವಾದ ಭೂತಾಕಾಶ ಅಂತ ತಗೋಬಾರದು. ಯಾಕೆ? ನಿರವಕಾಶವಾದ ಪರೋವರೀಯಸ್ತ್ವ ಮೊದಲಾದ ಅನೇಕ ಲಿಂಗಗಳಿಂದ ಈ ಆಕಾಶ ಎಂಬ ನಾಮ ಪರಮಾತ್ಮನನ್ನೇ ಹೇಳಿಕೊಡ್ತಾ ಇದೆ. ಇಲ್ಲಿ ಹೇಳಲ್ಪಟ್ಟ ಆಕಾಶ ಅಂದ್ರೆ ಯಾರು? ಪರೋವರೀಯಸ್ತ್ವ ಎಂಬ ಲಿಂಗವುಳ್ಳ ಆಕಾಶ. ಹಾಗಾದರೆ ಪರೋವರೀಯಸ್ತ್ವ ಎಂಬ ಲಿಂಗ ಸಹಿತವಾದ ಆಕಾಶ ಎಂಬುದು, ಆಕಾಶ ಎಂಬ ಹೆಸರು ಇದು ಪರಮಾತ್ಮನಿಗೆ. ಬರೇ ಆಕಾಶ ಶಬ್ದ ಇದ್ರೆ ಬೇರೆ ರೀ. ಪರೋವರೀಯಾನ್ ಏಷಃ ಹಿಂದೆ ಬಂತೋ ಇಲ್ಲ? ಛಾಂದೋಗ್ಯೋಪನಿಷತ್ತಿನಲ್ಲಿ ಹೇಳುವಾಗ ಆ ವಾಕ್ಯ ಬಂತು. ಏನು? ಸಯೇಶೋ ಪರೋವರೀಯಾನ್ ಉದ್ಗೀತಃ ಸಯೇಶೋ ಅನಂತಃ. ಇಲ್ಲಿ ಹೇಳಲ್ಪಟ್ಟ ಆಕಾಶ ಎಂಬ ನಾಮ, ಆಕಾಶ ಎಂಬ ಶಬ್ದ ಯಾರನ್ನು ಹೇಳಿಕೊಡುತ್ತದೆ ಅಂತ ಅರ್ಥ ಮಾಡಿಕೊಳ್ಳಬೇಕು ಅಂದ್ರೆ, ಯಾವ ವ್ಯಕ್ತಿ ಪರೋವರೀಯಸ್ತ್ವ ಮೊದಲಾದ ಧರ್ಮಗಳು ಲಿಂಗಗಳು ಉಳ್ಳವನೋ ಅವನೇ ಆಕಾಶ ಶಬ್ದ ವಾಚ್ಯ. ಅಪರೋವರೀಯಸ್ತ್ವ ಎಂಬ ಲಿಂಗಗಳು ಶ್ರೀಹರಿಯ ಅಸಾಧಾರಣವಾದ ಲಿಂಗಗಳು ಅಂತ ಅಭಿಪ್ರಾಯ. ನೋಡಿ, ಯತಃ ಯಾವ ಕಾರಣ? ನಿರವಕಾಶವಾದ ಪರೋವರೀಯಸ್ತ್ವಾದೇಹೆ ಅಂದ್ರೆ ಪರೋವರೀಯಸ್ತ್ವ ಮೊದಲಾದ ಅನೇಕ ಲಿಂಗಗಳಿಂದ ಈ ಆಕಾಶ ಎಂಬ ನಾಮ ಕೂಡಿಕೊಂಡಿದೆ. ಅನೇಕಸ್ಮಾತ್ ಲಿಂಗಾತ್ ಆಕಾಶ ಇತಿ ನಾಮ. ಆಕಾಶ ಎಂಬ ಈ ನಾಮವು ಹರೇಃ ಭವೇತ್, ಪರಮಾತ್ಮನಿಗೇನೆ ಯುಕ್ತವಾಗುತ್ತದೆ. ಪರೋವರೀಯಸ್ತ್ವ ಎಂಬ ಲಿಂಗ ಉಳ್ಳ ಆಕಾಶ ನಾಮ ಅದು ಶ್ರೀಹರಿಗೇನೆ ಯುಕ್ತ. ಯುಕ್ತ ಅಂದ್ರೇನು? ಆಕಾಶ ಇತಿ ನಾಮ ಚ ಪರೋವರೀಯಸ್ತ್ವ ಹೇಳ್ತಾರೆ. ಪರತೋಪಿ ವರೀಯಸ್ತ್ವ ಪೂರ್ವಲಿಂಗಾತ್ ಹರೇರ್ಭವೇತ್. ಆಚಾರ್ಯರ ಶ್ಲೋಕದಲ್ಲಿದೆ, ಪರತೋಪಿ ವರೀಯಸ್ತ್ವ ಪೂರ್ವಲಿಂಗಾತ್ ಹರೇರ್ಭವೇತ್ ಅಂದ್ರೆ ಪರೋವರೀಯತ್ವ ಮೊದಲಾದ ಲಿಂಗಗಳಿಂದ ಕೂಡಿದ ಆಕಾಶ ಎಂಬ ನಾಮ ಹರೇಹೇ ಭವೇತ್ ಅಂದ್ರೆ ಹರೇಹೇ ವಾಚಕಂ ಭವೇತ್. ವಾಚಕಮಿತಿ ಶೇಷ. ಟೀಕರೆಯರು ಅರ್ಥ ಬರೀತಾ ಇದ್ದಾರೆ. ಆಕಾಶ ಎಂಬ ಶಬ್ದ ಇದು ಶ್ರೀಹರಿ ವಾಚಕವೇ ಆಗುತ್ತದೆ ಅಂತ ಅರ್ಥವನ್ನು ಮಾಡಿಕೊಳ್ಳಬೇಕು. ಪರಮಾತ್ಮನನ್ನೇ ಹೇಳಿಕೊಡುತ್ತದೆ ಅಂತ ಅಭಿಪ್ರಾಯ. ಸರಿ, ಇಲ್ಲಿ ಮಧ್ಯದಲ್ಲಿ ಮತ್ತೆ ಸ್ವಲ್ಪ ವ್ಯಾಕರಣ ವಿಚಾರವನ್ನು ಹೇಳ್ತಾ ಇದ್ದಾರೆ. ಪರತೋಪಿ ವರೀಯಸ್ತ್ವ ಪೂರ್ವಲಿಂಗಾತ್ ಹರೇರ್ಭವೇತ್ ಅನ್ನೋ ವ್ಯಾಖ್ಯಾನದಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ. ಗೊತ್ತಾಯ್ತಾ? ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಅತ್ರ ಉಪಸರ್ಜನತೆಯ ಸಮಾಸೆ ನಿರ್ದಿಷ್ಟೇನಾಪಿ ವರೀಯಸ್ತ್ವೇನ ಬುದ್ಧ್ಯಾ ವಿವಿಕ್ತೇನ
ಪರತೋಪಿ ಇತ್ಯಸ್ಯ ಸಂಬಂಧೋ ನ ಅನುಪಪನ್ನಃ. ನೋಡಿ, ಆಚಾರ್ಯರ ಶ್ಲೋಕದಲ್ಲಿ ಪರತೋಪಿ ವರೀಯಸ್ತ್ವ ಪೂರ್ವಲಿಂಗಾತ್ ಹರೇರ್ಭವೇತ್. ಇಲ್ಲಿ ಪರತೋಪಿ ಎಂಬುದಕ್ಕೆ ಯಾವುದ್ರ ಜೊತೆಗೆ ಅನ್ವಯ ಗೊತ್ತಾಗೋದಿಲ್ಲ, ಅವ್ಯವಸ್ಥಿತವಾಗುತ್ತದಲ್ಲ. ಅಂದ್ರೆ ವರೀಯಸ್ತ್ವ ಎಂಬುದು ಪೂರ್ವಲಿಂಗ ಎಂಬ ಶಬ್ದದ ಜೊತೆಗಿದೆ, ಪರತೋಪಿ ಇದು ಪ್ರತ್ಯೇಕ ಇದೆ. ಹಾಗಾದರೆ ಪರತೋಪಿ ಎಂಬುದಕ್ಕೆ ಯಾವುದ್ರ ಜೊತೆಗೆ ಅನ್ವಯ? ಅವಶ್ಯವಾಗಿ ಪರತೋಪಿ ಎಂಬುದಕ್ಕೆ ಅಲ್ಲಿ ವರೀಯಸ್ತ್ವ ಎಂಬುದರ ಜೊತೆಗೇನೆ ನಾವು ಅನ್ವಯ ಮಾಡಬಹುದು. ಬುದ್ಧಿಯಿಂದ ಅದು ಪ್ರತ್ಯೇಕವಾಗಿ ಇದ್ದ ಶಬ್ದವಾದರೂ ನಾವು ಅನ್ವಯ ಮಾಡಬಹುದು ಎಂಬುದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಅಂದ್ರೆ ಇಷ್ಟೇ ಅಭಿಪ್ರಾಯ ನೋಡಿ. ಆಚಾರ್ಯರ ಅನುವ್ಯಾಖ್ಯಾನದಲ್ಲಿರುವ ಪರತೋಪಿ ಎಂಬುದಕ್ಕೆ ಸಂಬಂಧ ಎಲ್ಲಿ? ಪ್ರಶ್ನೆ. ಪರತೋಪಿ ವರೀಯಸ್ತ್ವ ಪೂರ್ವಲಿಂಗಾಥರೇರ್ಭವೇತ್ ಅಂತ ಪ್ರಶ್ನೆ. ಯಾಕೆಂದ್ರೆ ಸಮಾಸದ ಪೂರ್ವ ಪದಾರ್ಥ ಗೊತ್ತಾಯಿತೋ ಇಲ್ಲ, ಆ ವರೀಯಸ್ತ್ವದಲ್ಲಿ ಅನ್ವಯ ಅಂತ ನಮಗೆ ಬೇಕಾಗಿದೆ. ವರೀಯಸ್ತ್ವದಲ್ಲಿ ಅನ್ವಯ ಅಂತ ಅಪೇಕ್ಷಿತ ಆಗಿದೆ. ಪರತೋಪಿ ಎಂಬುದಕ್ಕೆ ವರೀಯಸ್ತ್ವ ಎಂಬುದರ ಜೊತೆಗೆ ಅನ್ವಯ ಇದೆ ಅಂತ ಅಪೇಕ್ಷಿತ ಅನ್ವಯ ಆಗಬೇಕು ಅಂತಿದೆ. ಆದ್ರೆ ಅದು ಸಾಧ್ಯ ಇಲ್ಲ ಅಂತ ಪ್ರಶ್ನೆ. ಅದು ಸಾಧ್ಯ ಇಲ್ಲ. ಯಾತಕ್ಕೆ ಅಂದ್ರೆ ಯಾವ ರೀತಿ ಇಲ್ಲಿ ಸಮಾಸ ಮಾಡಬೇಕು? ವರೀಯಸ್ತ್ವಂ ಪೂರ್ವಂ ಯಸ್ಯ ತತ ವರೀಯಸ್ತ್ವ ಪೂರ್ವಂ ಅಂತ ಸಮಾಸ ಮಾಡಿದಾಗ ವರೀಯಸ್ತ್ವ ಎಂಬುದು ಏನಾಗುತ್ತದೆ? ಅದು ಉಪಸರ್ಜನವಾಗಿದೆ. ಉಪಸರ್ಜನವಾಗಿದೆ. ವರೀಯಸ್ತ್ವ ಎಂಬುದು ಉಪಸರ್ಜನವಾಗಿದೆ. ಅಂದ್ರೆ ವರೀಯಸ್ತ್ವ ಪೂರ್ವಲಿಂಗಾತಂತದನೋ ಇಲ್ಲೋ. ಆದ್ದರಿಂದ ಅಂದ್ರೆ ಸಮಾಸದಲ್ಲಿ ಪೂರ್ವ ಪದ ಅಂದ್ರೆ ವರೀಯಸ್ತ್ವಂ ಪೂರ್ವಂ ಯಸ್ಯ ತತ ವರೀಯಸ್ತ್ವ ಪೂರ್ವಂ ಅಂತ ಸಮಾಸ ಮಾಡ್ತೇವೆ. ಹಾಗಾದ್ರೆ ಈ ಸಮಾಸ ಮಾಡಿದಾಗ ವರೀಯಸ್ತ್ವ ಎಂಬುದು ಉಪಸರ್ಜನವಾಗಿದೆ. ಹಾಗಾದರೆ ಸಮಾಸದಲ್ಲಿ ಉಪಸರ್ಜನವಾದ ಪದಾರ್ಥದಲ್ಲಿ ಸಮಾಸದಲ್ಲಿ ಇಲ್ಲದೇ ಇರತಕ್ಕಂತಹ ಪದಾರ್ಥಕ್ಕೆ ಸಂಬಂಧ ಅನ್ವಯ ಇದು ಸಾಧ್ಯ ಇಲ್ಲ. ಸಮಾಸದಲ್ಲಿ ಯಾವ ಶಬ್ದಗಳೇ? ವರೀಯಸ್ತ್ವಂ ಪೂರ್ವಂ ಯಸ್ಯ ತತ ವರೀಯಸ್ತ್ವ ಪೂರ್ವಂ. ಉಪಸರ್ಜನಭೂತವಾದ ವರೀಯಸ್ತ್ವ ಎಂಬುದಕ್ಕೆ ಪರತೋಪಿ ಎಂಬುದ್ರ ಜೊತೆ ಅನ್ವಯ ಹೇಳಲಿಕ್ಕೆ ಬರಲ್ಲ. ಯಾಕೆ? ಆ ಪರತೋಪಿ ಎಂಬ ಶಬ್ದ ಈ ಸಮಾಸ ಘಟಕವೇ ಆಗಿಲ್ಲ, ಈ ಸಮಾಸದಲ್ಲೇ ಬಂದಿಲ್ಲ. ಸಮಾಸದಲ್ಲಿ ಇಲ್ಲದೇ ಇರತಕ್ಕಂಥ ಶಬ್ದಕ್ಕೆ ವರೀಯಸ್ತ್ವ ಎಂಬ ಶಬ್ದದ ಜೊತೆಗೆ ಅನ್ವಯ ಎಂಬುದು ಸರ್ವಥಾ ಯೋಗ್ಯವಾದದ್ದಲ್ಲ. ಪರತೋಪಿ ಎಂಬುದು ಈ ಸಮಾಸ ಘಟಕವೇ ಆಗಿಲ್ಲ. ಅಂದ್ರೆ ಹೇಗೆ ಮಾಡಿ? ಯಾಕೆಂದ್ರೆ ದೇವದತ್ತಸ್ಯ ಗುರುಕುಲಂ ಅಂತಂಬಂತೆ ಅನಿತ್ಯ ಸಾಪೇಕ್ಷವಾಗಿದೆ. ಅಂದ್ರೆ ವರೀಯಸ್ತ್ವ ಎಂಬ ಪದವನ್ನ ಮನಸ್ಸಿನಲ್ಲೇ ಸಮಾಸದಿಂದ ಬೇರ್ಪಡಿಸಿಕೊಂಡು ಅನ್ವಯ ಯೋಗ್ಯವನ್ನಾಗಿ ಮಾಡಿ ಶಾಬ್ದಬೋಧವನ್ನು ಪಡೆದುಕೊಳ್ಳಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಶಾಬ್ದಬೋಧವನ್ನು ಅಂದ್ರೆ ವಸ್ತುತಃ ಸಮಾಸದಲ್ಲಿ ಸೇರೋದಿಲ್ಲ ಪರತೋಪಿ ಎಂಬ ಶಬ್ದ. ಅಂದಮೇಲೆ ಪರತೋಪಿ ಎಂಬುದಕ್ಕೆ ಯಾವುದ್ರ ಜೊತೆಗೆ ಅನ್ವಯ? ವರೀಯಸ್ತ್ವ ಎಂಬುದು ಅದು ಉಪಸರ್ಜನಭೂತವಾದ ಪದ, ಬೇರೆ ಸಮಾಸದಲ್ಲಿ ಸೇರತಕ್ಕಂಥದ್ದು. ಆ ಸಮಾಸದಲ್ಲಿ ಪರತೋಪಿ ಎಂಬ ಶಬ್ದ ಘಟಕವಾಗಿಲ್ಲ ನಿಜ. ಆದರೂ ಕೂಡ ಇಲ್ಲಿ ಅಭಿಪ್ರಾಯ ಏನಪ್ಪ ಅಂತಂದ್ರೆ ಬುದ್ಧ್ಯಾ ವಿವಿಕ್ತೇನ ವರೀಯಸ್ತ್ವೇನ ಎಂಬ ಮಾತನ್ನು ಟೀಕಾಕೃತ್ಪಾದರು ಹೇಳ್ತಾ ಇದ್ದಾರೆ. ಅಂದ್ರೆ ದೇವದತ್ತಸ್ಯ ಗುರುಕುಲಂ, ಗುರೋಹೋ ಕುಲಂ ಗುರುಕುಲಂ. ದೇವದತ್ತಸ್ಯ ಎಂಬ ಶಬ್ದ ಪ್ರತ್ಯೇಕ ಇದೆ. ಗುರೋಹೋ ಕುಲಂ ಗುರುಕುಲಂ ಸಮಾಸ ಘಟಕವಾಗಿಲ್ಲ. ಆದರೂ ಕೂಡ ನಿತ್ಯ ಸಾಪೇಕ್ಷವಾದ ಶಬ್ದ. ಗುರುಕುಲಕ್ಕೂ ದೇವದತ್ತನಿಗೂ ಅಂದ್ರೆ ಅಲ್ಲಿ ಕುಲ ಎಂಬ ಶಬ್ದಕ್ಕೂ ದೇವದತ್ತ ಎಂಬ ಶಬ್ದಕ್ಕೂ ನಿತ್ಯ ಸಾಪೇಕ್ಷವಿದೆ. ಹಾಗೆ ನಿತ್ಯ ಸಾಪೇಕ್ಷವಾದ ವರೀಯಸ್ತ್ವ ಎಂಬ ಪದವನ್ನ ನಾವು ಮನಸ್ಸಿನಲ್ಲಿ ಪರತೋಪಿ ಎಂಬುದರ ಜೊತೆಗೆ ನಾವು ಅನ್ವಯ ಮಾಡಿಕೊಳ್ಳಬೇಕು. ಅಂದ್ರೆ ಆ ವರೀಯಸ್ತ್ವ ಎಂಬುದನ್ನ ಮನಸ್ಸಿನಲ್ಲೇನೆ ಸಮಾಸದಿಂದ ಬೇರ್ಪಡಿಸಿಕೊಂಡು ನಾವು
ಆ ವರೀಯಸ್ತ್ವ ಅಂಬೋ ಶಬ್ದ ಪರತೋಪಿ ಅಂಬೋ ಶಬ್ದ ಜೊತೆಗೆ ಅನ್ವಯ ಹೊಂದುತ್ತದೆ ಅಂತ ನಾವು ಮನಸ್ಸಿನಲ್ಲಿ ನಿರ್ಣಯ ಮಾಡಿಕೊಂಡಾಗ ಆ ಶಬ್ದಬೋಧವನ್ನ ಪಡೆದುಕೊಳ್ಳಬಹುದು. ಪರತೋಪಿ ವರೀಯಸ್ತ್ವ ಅಂತ ನಾವು ಶಬ್ದಬೋಧವನ್ನ ಮಾಡಿಕೊಳ್ಳಬಹುದು ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ಆದ್ದರಿಂದ ಇದು ಸಮಾಸ ಘಟಕವಾಗದೇ ಇದ್ರೂ ಪ್ರತ್ಯೇಕವಾದರೂ ಮನಸ್ಸಿನಿಂದಲೇನೆ ವರೀಯಸ್ತ್ವ ಎಂಬುದನ್ನು ಬೇರ್ಪಡಿಸಿಕೊಂಡು ನಾವು ಪರತೋಪಿ ಎಂಬುದರ ಜೊತೆಗೆ ಅನ್ವಯ ಮಾಡಿಕೊಳ್ಳಬಹುದಾದ್ದರಿಂದ ಪರತೋಪಿ ಇತ್ಯಸ್ಯ ಸಂಬಂಧೋ ನ ಅನುಪಪನ್ನ ಎಂಬ ಮಾತನ್ನ ಒಂದು ಸಮಾಸದ ವಿಚಾರವನ್ನ ಇಲ್ಲಿ ಹೇಳಿದಂತಾಯಿತು. ಇದಾದ ಮೇಲೆ ಒಂದು ಪ್ರಶ್ನೆ ಏನು ನೋಡ್ರಿ, ಇಲ್ಲಿ ಸರ್ವಭೂತ ಉತ್ಪತ್ತಿ ಕಾರಣತ್ವ ಪೂರ್ವಾತ್ ಇತಿ ವಕ್ತವ್ಯೆ ಪರೋವರೀಯಸ್ತ್ವ ಪೂರ್ವಾದಿತ್ಯುಕ್ತಂ. ಇದು ಯಾತಕ್ಕೆ ಹೇಳಿದ್ದಾರೆ ಅಂತ ಒಂದು ಪ್ರಶ್ನೆ. ಏನು ಅಂತಂದ್ರೆ, ಇಲ್ಲಿ ಉಪನಿಷತ್ತಿನಲ್ಲಿ ಹೇಳುವಾಗ, ಛಾಂದೋಗ್ಯೋಪನಿಷತ್ತಿನಲ್ಲಿ ಹೇಳುವಾಗ ಸರ್ವಾಣಿ ಹವಾಯಿಮಾನಿ ಭೂತಾನಿ ಆಕಾಶಾದೇವ ಸಮುತ್ಪದ್ಯಂತೆ ಅಂತ ಹೇಳಿದ್ದಾರೆ. ಹೇಳಲಾಗಿದೆ ಅಂದ್ರೆ ಸರ್ವಭೂತ ಉತ್ಪತ್ತಿ ಕಾರಣತ್ವ, ಸರ್ವಭೂತಗಳಿಗೂ ಈ ಆಕಾಶ ಉತ್ಪತ್ತಿಗೆ ಕಾರಣವಾಗಿದೆ ಅಂತ ಕಂಠದಿಂದ ಹೇಳಿದ್ದಾರೆ. ಆದಿಪದದಿಂದ ಪರೋವರೀಯಸ್ತ್ವವನ್ನು ತೆಗೆದುಕೊಂಡು ಅಂದ್ರೆ ಸರ್ವಭೂತ ಕಾರಣತ್ವ ಎಂಬುದನ್ನ ಹೇಳಿದ್ದಾರೆ ಈ ಉಪನಿಷತ್ತಿನಲ್ಲಿ, ವೇದವಾಕ್ಯದಲ್ಲಿ, ಈ ಶ್ರುತಿಯಲ್ಲಿ. ಆದ್ದರಿಂದ ಸರ್ವಭೂತ ಪದಾರ್ಥಗಳ ಉತ್ಪತ್ತಿಗೆ ಕಾರಣವಾಗಿದೆ ಅಂದ್ರೆ ಸರ್ವಭೂತ ಉತ್ಪತ್ತಿ ಕಾರಣತ್ವ ಇದೇ ಮೊದಲಾದ ಧರ್ಮಗಳಿಂದ ಕೂಡಿಕೊಂಡದ್ದು ಅಂತ ಅನಬೇಕಾಗಿತ್ರಿ. ಆ ಸರ್ವಭೂತ ಉತ್ಪತ್ತಿ ಕಾರಣತ್ವ ಮೊದಲಾದ ಧರ್ಮಗಳು ವಿಷ್ಣುವಿನ ಧರ್ಮಗಳು. ಆದ್ರಿಂದ ಆಕಾಶ ಅಂದ್ರೆ ವಿಷ್ಣುವೇ ಅಂತ ಅನಬೇಕಾಗಿತ್ತು. ಅದನ್ನ ಅನ್ನದೇನೆ ಏನಂದ್ರೆ ಆಚಾರ್ಯರು ಪರೋವರೀಯಸ್ತ್ವ ಮೊದಲಾದ ಲಿಂಗಗಳಿಂದ ಆಕಾಶ ಶಬ್ದ ಕೂಡಿಕೊಂಡಿದೆ ಅಂದ್ರು. ವೇದದಲ್ಲೇನೆ, ವೇದವಾಕ್ಯದಲ್ಲೇನೆ ಕಂಠತಃ ಸರ್ವಭೂತ ಕಾರಣತ್ವ ಎಂಬ ಲಿಂಗ ಹೇಳಿದ್ದಾರೆ. ಸರ್ವಭೂತ ಕಾರಣತ್ವ ಎಂಬ ಲಿಂಗವನ್ನ ಕಂಠತಃ ಹೇಳಿದ್ದಾರೆ. ಆದಿಪದದಿಂದ ಪರೋವರೀಯಸ್ತ್ವ ಮೊದಲಾದ ಲಿಂಗಗಳು ಅಂತ ನೀವು ತಗೋಬೇಕು ವಸ್ತುತ. ಆದ್ರೆ ಆಚಾರ್ಯ ಹಂಗೆ ಹೇಳಲಿಲ್ಲ. ಪರೋವರೀಯಸ್ತ್ವ ಮೊದಲಾದ ಲಿಂಗಗಳಿಂದ ಕೂಡಿಕೊಂಡಿದೆ ಅಂತ ಅಂದಿದ್ದಾರೆ. ಇದು ಹೇಗೆ ಸರಿ ಹೋಗುತ್ತದೆ ಗೊತ್ತಾಯಿತೋ ಇಲ್ಲ? ಅಂದ್ರೆ ಸರ್ವಭೂತ ಕಾರಣತ್ವ ಮೊದಲಾದ ಧರ್ಮಗಳಿಂದ ಆಕಾಶ ಶಬ್ದವು ಕೂಡಿಕೊಂಡಿದೆ ಅಂದ ಮೇಲೆ ಆಕಾಶ ಅಂದ್ರೆ ವಿಷ್ಣುವೇ ಅಂತ ಅನ್ರಿ. ಆದಿಪದದಿಂದ ಪರೋವರೀಯಸ್ತ್ವ ಎಂಬ ಲಿಂಗ ತಗೊಳ್ರಿ. ಯಾಕೆಂದ್ರೆ ಕಂಠತಃ ಅಲ್ಲಿ ಸರ್ವಾಣಿ ಭೂತಾನಿ ಆಕಾಶಾದೇವ ಸಮುತ್ಪದ್ಯಂತೆ ಸರ್ವಭೂತ ಕಾರಣತ್ವ ಎಂಬ ಲಿಂಗವನ್ನೇ ಕಂಠತಃ ಹೇಳಿದ್ದ. ಆದಿಪದದಿಂದ ಪರೋವರೀಯಸ್ತ್ವ ಎಂಬ ಲಿಂಗ ತಗೋಬೇಕು ವಸ್ತುತಃ ವಾಕ್ಯ ನೋಡಿದಾಗ. ಆದರೆ ಪರತೋಪಿ ವರೀಯಸ್ತ್ವ ಪೂರ್ವಲಿಂಗಾಧರೇರ್ಭವೇತ್ ಆಚಾರ್ಯರು ವ್ಯಾಖ್ಯಾನದಲ್ಲಿ ಹೇಳುವಾಗ ಪರೋವರೀಯಸ್ತ್ವ ಎಂಬ ಲಿಂಗಗಳೇ ಮೊದಲಾದ ಲಿಂಗಗಳು ಇರೋದ್ರಿಂದ ಆದಿಪದದಿಂದ ಸರ್ವಭೂತ ಕಾರಣತ್ವ ತಗೊಂಡಿದ್ದಾರೆ. ಅದು ಹೇಗೆ ಸರಿ ಹೋಗುತ್ತದೆ ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ಹೇಳ್ತಾ ಇದ್ದಾರೆ ನೋಡಿ. ಸರ್ವಭೂತಗಳಿಗೆ ಕಾರಣವಾಗಿದೆ ಅಂತ ಹೇಳಲಾಗಿರ್ತಕ್ಕಂಥ ಈ ಕಾರಣತ್ವ ಎಂಬುದು ಏನದಲ್ಲ. ಸರ್ವಭೂತ ಕಾರಣತ್ವ ಅಂದ್ರೆ ಕಾರಣತ್ವ ಎಂಬ ಲಿಂಗ. ಈ ಕಾರಣತ್ವ ಎಂಬ ಲಿಂಗ ಯಾವುದೋ ಒಂದು ರೀತಿ ಭೂತಾಕಾಶದಲ್ಲಿ ಕೂಡಿಸಬಹುದು. ಅದನ್ನ ಹೇಳ್ತಾ ಇದ್ರು ವಾಕ್ಯ ಓದಿ. ಸರ್ವಭೂತೋತ್ಪತ್ತಿ ಕಾರಣತ್ವ ಪೂರ್ವಾತ್ ಅಂತ ಹೇಳಬೇಕಾಗಿತ್ತು. ಅದನ್ನ ಬಿಟ್ಟು ಪರೋವರೀಯಸ್ತ್ವ ಪೂರ್ವಾತ್ ಅಂತ ಯಾತಕ್ಕೆ ಹೇಳಿದ್ದಾರೆ ಇತ್ಯುಕ್ತಂ ಅಂದ್ರೆ ಪ್ರಥಮ ಪ್ರತೀತಸ್ಯಾಪಿ ಸರ್ವಭೂತ ಕಾರಣತ್ವಾದೇಹೇ ಸರ್ವಭೂತ ಕಾರಣತ್ವ ಎಂಬ ಧರ್ಮ ಇದು ಪ್ರಥಮ ಪ್ರತೀತವೇ. ಸರ್ವಭೂತ ಕಾರಣತ್ವ ಅಂತೇಳಿ ಆದಿಪದದಿಂದ ಪರೋವರೀಯಸ್ತ್ವ ತಗೋಬಹುದಾಗಿತ್ತು. ಆದರೆ ಈ ಸರ್ವಭೂತ ಕಾರಣತ್ವ ಮೊದಲಾದ ಲಿಂಗಗಳನ್ನ ಭೂತೇಪಿ ಕಥಂಚಿತ್ ವ್ಯಾಖ್ಯಾತು ಶಕ್ಯತ್ವ, ಭೂತಾಕಾಶದಲ್ಲಿ ಯಾವುದೋ ಒಂದು ರೀತಿ ಅನ್ವಯ ಮಾಡಲಿಕ್ಕೆ ಬರುತ್ತದೆ. ಅಂದ್ರೆ ಸರ್ವಭೂತ ಕಾರಣತ್ವ ಎಂಬುದನ್ನು ಹೇಳಬಹುದು ಕಥಂಚಿತ್ ಯಾವುದೋ ರೀತಿ.
ಭೂತಾಕಾಶವು ಕೂಡ ಎಲ್ಲ ಭೂತಗಳಿಗೆ ಕಾರಣವಾಗಿದೆ, ಕೂಡಿಸಬಹುದು ಯಾವುದೋ ಒಂದು ರೀತಿ. ಆದರೆ ಪರೋವರೀಯಸ್ತ್ವಾದೇಹೇ ಸರ್ವಥಾಪಿ ತತ್ರ ನೇತುಂ ಅಶಕ್ಯತ್ವಾತ್. ಪರೋವರೀಯಸ್ತ್ವ ಪೂರ್ವಲಿಂಗಾತ್ ಅಂತ ಯಾತಕ್ಕಂದ್ರೂ ಈಗ ಗೊತ್ತಾಗುತ್ತೆ. ಅಂದ್ರೆ ಸರ್ವಭೂತ ಕಾರಣತ್ವ ಕಥಂಚಿತ್ ಯಾವುದೋ ಒಂದು ರೀತಿ ಕೂಡಿಸಬಹುದು, ಆದರೆ ಪರೋವರೀಯಸ್ತ್ವ ಎಂಬ ಲಿಂಗ ಯಾವ ರೀತಿಯಿಂದಲೂ ಆಕಾಶದಲ್ಲಿ ಭೂತಾಕಾಶದಲ್ಲಿ ಹೇಳಲಿಕ್ಕೆ ಬರೋದಿಲ್ಲ. ಪರೋವರೀಯಸ್ತ್ವ ಮೊದಲಾದ ಧರ್ಮಗಳು ಅದು ವಿಷ್ಣುವಿನ ಅಸಾಧಾರಣ ಧರ್ಮಗಳು, ಯಾವ ರೀತಿಯಿಂದಲೂ ಕೂಡ ಅದನ್ನು ಹೇಳಲಿಕ್ಕೆ ಬರೋದಿಲ್ಲ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಆ ಪರೋವರೀಯಸ್ತ್ವ ಎಂಬ ಲಿಂಗ ಅದು ನಿರವಕಾಶವಾದ ಲಿಂಗ, ಭೂತಾಕಾಶದಲ್ಲಿ ಅಪ್ಲೈ ಮಾಡ್ಲಿಕ್ಕೆ ಬರೋದೇ ಇಲ್ಲ, ಅದು ಪರಮಾತ್ಮನ ಅಸಾಧಾರಣ ಧರ್ಮ. ಆದ್ದರಿಂದಲೇನೆ ಇಲ್ಲಿ ಹೇಳುವ ಆಕಾಶಕ್ಕೆ ಪರೋವರೀಯಸ್ತ್ವ ಮೊದಲಾದ ಲಿಂಗಗಳನ್ನ ಹೇಳಿದ್ದಾರೆ. ಆದ್ರಿಂದ ಆಕಾಶ ಅಂದ್ರೆ ವಿಷ್ಣುವೇ ಅಂತಂದಿದ್ದಾರೆ. ಸರ್ವಭೂತ ಕಾರಣತ್ವ ಮೊದಲಾದ ಲಿಂಗಗಳು ಅಂತ ಹೇಳಿಲ್ಲ. ಅದು ಪರೋವರೀಯಸ್ತ್ವ ಎಂಬ ಧರ್ಮ ತೆಗೆದುಕೊಂಡು ಆದಿಪದೇನ ಬೇರೆ ಧರ್ಮಗಳನ್ನು ಹೇಳಬಹುದು ಎಂಬ ಮಾತಿನಿಂದಲೇ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ ಅಂತ ಅಭಿಪ್ರಾಯ. ಸರಿ, ಇದಾದ ಮೇಲೆ ಆಕಾಶ ಅಂದ್ರೆ ವಿಷ್ಣುವೇ ಅಂಬೋದಕ್ಕೆ ಹಾಗಾದ್ರೆ ಸಾಧಕವಾದ ಲಿಂಗ ಯಾವುದಪ್ಪ? ಪರೋವರೀಯಸ್ತ್ವ ಎಂಬ ಲಿಂಗ. ಆ ಪರೋವರೀಯಸ್ತ್ವ ಎಂಬ ಲಿಂಗದಿಂದ ಆಕಾಶ ಅಂದ್ರೆ ಇಲ್ಲಿ ವಿಷ್ಣುವೇ ಅಂತ ನಾವು ಹೇಳ್ತಾ ಇದ್ವಿ. ಹೇಗೆ ಹೇಳ್ತಾ ತಥಾಹಿ, ಏನಪ್ಪಾ ಅಂದ್ರೆ ಅಸ್ಯ ಲೋಕಸ್ಯ ಕಾ ಗತಿ. ಈಗ ಪ್ರಶ್ನೆಯ ಉತ್ತರ ನಿಧಾನವಾಗಿ ಅಲ್ಲಿ ಹೇಳಿದ್ರು. ನಾ ಹೇಳದಲ್ಲ ಹಿಂದೆ, ಒಬ್ಬ ಕ್ಷತ್ರಿಯ ಇಬ್ಬರು ಬ್ರಾಹ್ಮಣರು ಇವರ ಮಧ್ಯದಲ್ಲಿ ನಡೆದ ಪ್ರಶ್ನೋತ್ತರ ರೂಪವಾದ ಒಂದು ಸಂವಾದವೇ ಈ ಚಾಂದೋಗ್ಯೋಪನಿಷತ್ತಿನ ವಿಚಾರ ವಾಕ್ಯಗಳು ಬಂದಿವೆ. ಅಸ್ಯ ಲೋಕಸ್ಯ ಕಾ, ಈ ಲೋಕಕ್ಕೆ ಗತಿ ಯಾರು? ಪ್ರಶ್ನೆ. ಗತಿ ಯಾರು ಅಂದ್ರೆ ಮೊದಲನೇದ್ದು ಇಲ್ಲಿ ಒಂದು ವಿಚಾರ ಏನು ಅಂದ್ರೆ ಪೃಥ್ವೀ ಗತಿ ಪ್ರಶ್ನಸ್ಯ ಆಕಾಶ ಇತ್ಯುತ್ತರಂ ಅಭಿಧಾಯ ಕಥಮೇತತ್. ಏನಪ್ಪಾ ಅಂತಂದ್ರೆ ಮೊದಲನೇದ್ದು ಭೂತಗಳಲ್ಲಿ ಪೃಥ್ವಿ ಅಪ್ ತೇಜವಾಯು ಆಕಾಶ ಅಂತ ಅಂದಿದ್ದಾರೆ. ಸರಿ, ಈ ಪೃಥ್ವಿಗೆ ಆಶ್ರಯ ಯಾವುದು? ಮೊದಲನೇ ಪ್ರಶ್ನೆ. ಅಸ್ಯ ಲೋಕಸ್ಯ ಕಾ ಗತಿ ಅಂತ ಹೇಳುವಾಗ ಪೃಥ್ವಿಗೆ ಆಶ್ರಯ ಯಾವುದು ಅಂತ ಪ್ರಶ್ನೆ ಮಾಡಿಕೊಂಡಾಗ ಆಕಾಶ ಇತಿ ಹೋವಾಚ. ಪೃಥ್ವೀ ಗತಿ ಪ್ರಶ್ನಸ್ಯ ಆಕಾಶ ಇತಿ ಹೋವಾಚ ಇತ್ಯುತ್ತರಂ ಅಭಿಧಾಯ ಕಥಮೇತತ್. ಇಲ್ರಿ, ಪೃಥ್ವಿಗೆ ಆಶ್ರಯ ಯಾವುದು ಅಂತ ಪ್ರಶ್ನೆ ಮಾಡಿದಾಗ ಆಕಾಶ ಇತಿ ಹೋವಾಚ, ಪೃಥ್ವಿಗೆ ಆಶ್ರಯವಾದದ್ದು ಆಕಾಶ ಅಂತ ಉತ್ತರಿಸ್ರಿ. ಅದು ಹೇಗೆ ಸರಿ ಅಂತ ಪ್ರಶ್ನೆ. ಒಂದೊಂದಾಗಿ ನೋಡ್ತಾ ಬರೀ ಅಂತ. ಪೃಥ್ವಿಗೆ ಮೊದಲು ಆಶ್ರಯ ಯಾವುದು? ಪೃಥ್ವಿಗೆ ಆಶ್ರಯ ಯಾವುದು ಅಂದ್ರೆ ಆಕಾಶ ಇತಿ ಹೋವಾಚ. ಪೃಥ್ವಿಗೆ ಆಶ್ರಯ, ಪೃಥ್ವಿಗೆ ಕಾರಣ ಅದು ಆಕಾಶ ಅಂತಂದ್ರಿ. ಅದು ಹೇಗೆ ಸರಿ ಹೋಗುತ್ತದೆ? ಆಕಾಶ ಇತಿ ಹೋವಾಚ ಪೃಥಿವ್ಯಾ ಆಕಾಶ ಕಾರಣತ್ವಂ ಕಥಂ ಸಂಭವತಿ. ಪೃಥ್ವಿಗೆ ಆಕಾಶ ಕಾರಣತ್ವ ಹೇಗೆ ಕೂಡಿಸ್ತೀರಿ? ಪ್ರಶ್ನೆ. ಯಾತಕ್ಕೆ ಅಂದ್ರೆ ನೋಡಿ, ಪೃಥ್ವೀಗತಿ ಪ್ರಶ್ನಸ್ಯ, ಪೃಥ್ವಿಗೆ ಯಾವುದು ಆಶ್ರಯ ಅಂತ ಪ್ರಶ್ನೆ ಬಂದಾಗ ಆಕಾಶ ಇತಿ ಹೋವಾಚ ಅಂತ ನೀವು ಹೇಳಿದ್ರಿ. ಆದ್ರೆ ಕಥಮೇ ಇದು ಹೇಗೆ ಸರಿ? ಯಾಕೆಂದ್ರೆ ಅಪಾಂ ಕಾರ್ಯಂ ಹಿ ಪೃಥ್ವಿ. ಈ ಪೃಥ್ವಿ ಎಂಬುದು ಜಲದ ಕಾರ್ಯ, ಹೌದೋ ಇಲ್ಲ? ಅಭ್ಯ ಪೃಥ್ವಿ ಹೇಳ್ತಾ ಬಂದ್ರು. ಆತ್ಮನ ಆಕಾಶ ಸಂಭೂತ ಆಕಾಶಾದ್ ವಾಯು ವಾಯೋರಗ್ನಿ ಅಗ್ನೇರಾಪ ಅದ್ಭ್ಯ ಪೃಥ್ವಿ. ಪೃಥ್ವಿ ಜಲತತ್ವದಿಂದ ಹುಟ್ಟಿದ್ದು, ಪೃಥ್ವಿ ಇದು ಆಕಾಶದಿಂದ ಹುಟ್ಟಿಲ್ಲ. ಅಂದ ಮೇಲೆ ಪೃಥ್ವಿಗೆ ಆಕಾಶ ಕಾರಣತ್ವ, ಪೃಥ್ವಿಗೆ ಆಕಾಶವೇ ಆಶ್ರಯ ಅಂತ ಹೇಗಂತೀರಿ? ನೋಡಿ, ಅದು ಜಲದ ತತ್ವದ ಕಾರ್ಯ. ಅಪಾಂ ಕಾರ್ಯಂ ಹಿ ಪೃಥ್ವಿ. ಪೃಥ್ವಿ ಎಂಬುದು ಜಲತತ್ವದ ಕಾರ್ಯ. ಮತ್ತು ತತ್ರೈವ ದೀಯತೆ, ಜಲದಲ್ಲೇನೆ ಆ ಪೃಥ್ವಿ ಕೊನೆಗೆ ಲೀನವಾಗುತ್ತದೆ. ಅದರಿಂದ ಇತಿ ತಾಸಾಮೇವ ಪೃಥ್ವಿ ಗತಿತ್ವ ಉಪಪತ್ತೇ. ಅದರಿಂದ ಪೃಥ್ವಿಗೆ ಆಶ್ರಯ ಕಾರಣ ಅಂದ್ರೆ ಜಲ, ಅಪ್ತತ್ವ ಜಲತತ್ವ ಅಂತ ಹೇಳಬೇಕು. ಆಕಾಶವೇ ಪೃಥ್ವಿಗೆ ಕಾರಣ ಅಂತ ಹೇಗೆ ಹೇಳಿದ್ರಿ? ಪ್ರಶ್ನೆ ಬಂದ್ರೆ ಮೈವಂ
ಹಂಗ ಅರ್ಥ ಅಲ್ಲಪ್ಪ ಅಂದ್ರು. ಈಗೇನು? ಮೂಲ ಕಾರಣತ್ವಾದಿತ್ಯಾಹ. ಇಲ್ಲಪ್ಪ, ಪೃಥ್ವಿಗೆ ಯಾವುದು ಆಶ್ರಯ ಅಂತಂದಾಗ, ಪೃಥ್ವಿಗೆ ಯಾವುದು ಆಶ್ರಯ ಅಂತ ಹೇಳಿದಾಗ ಜಲವೇ ಆಶ್ರಯ ಅಂತ ಹೇಳಬಹುದು. ಜಲತತ್ವದಿಂದ ಪೃಥ್ವಿ ಹುಟ್ಟಿದೆ ಅನ್ನಬಹುದು, ಅದ್ಭ್ಯ ಪೃಥ್ವಿ. ಆದರೆ ನಾವು ಈಗ ಪೃಥ್ವಿಗೆ ಕಾರಣ ಯಾವುದು, ಪೃಥ್ವಿಗೆ ಆಶ್ರಯ ಯಾವುದು ಅಂದ್ರೆ ಪೃಥ್ವಿಗೆ ಮೂಲ ಕಾರಣವನ್ನ ಹೇಳಿ ಮೂಲ ಕಾರಣ ಯಾವುದು ಎಂಬ ಚಿಂತನೆಯಲ್ಲಿ ಆಕಾಶವೇ ಕಾರಣ ಅಂದಿದ್ದೇವೆ. ಅಂದ್ರೆ ಅಭಿಪ್ರಾಯ, ಪೃಥ್ವಿಗೆ ಜಲತತ್ವ ಕಾರಣ, ಆ ಜಲತತ್ವಕ್ಕೆ ಅಗ್ನಿ ಕಾರಣ, ಅಗ್ನಿಗೆ ವಾಯು, ವಾಯುವಿಗೆ ಆಕಾಶ. ಗೊತ್ತಾಯ್ತು ಅಲ್ಲಿ? ಹೀಗೆ ಹಾಗಾದ್ರೆ ಪೃಥ್ವಿಗೆ ಕಾರಣ ಯಾವುದು ಅಂದ್ರೆ ಪೃಥ್ವಿಗೆ ಮೂಲ ಕಾರಣ ಯಾವುದು ಅಂತ ಪ್ರಶ್ನೆ. ಪೃಥ್ವಿಗೆ ಮೂಲ ಕಾರಣ ಮೊದಲು ಆಕಾಶ ಅಂತ ಹೇಳಿದ್ದೇವೆ ಅಂತ ನಾವು ಅಂದಿವಿ. ಮೂಲ ಕಾರಣತ್ವಾದಿತ್ಯ ಸರ್ವಾಣಿ ಹವಾಯಿಮಾನಿ ಭೂತಾನಿ ಆಕಾಶಾದೇವ ಸಮುತ್ಪದ್ಯಂತೆ ಅಂತ ಹೇಳಿದ್ದೇವೆ. ಹಾಗಾದ್ರೆ ಪೃಥ್ವಿಗೆ ಕಾರಣ ಯಾವುದು ಎಂಬ ಪ್ರಶ್ನೆಗೆ ಆಕಾಶವೇ ಕಾರಣ ಅಂತ ಯಾಕೆ ಉತ್ತರ ಹೇಳಿದ್ದೇವೆ ಅಂದ್ರೆ ಆಕಾಶ ಇದು ಪೃಥ್ವಿಗೆ ಮೂಲ ಕಾರಣ ಎಂಬ ಅಭಿಪ್ರಾಯದಲ್ಲಿ ಹೇಳಿದ್ದೇವೆ. ಸಾಕ್ಷಾತ್ ಕಾರಣ ಜಲತತ್ವ ಆಗಿರ್ಬೋದು, ಮೂಲ ಕಾರಣದ ವಿವಕ್ಷೆಯಿಂದ ಆಕಾಶವೇ ಪೃಥ್ವಿಗೆ ಕಾರಣ ಅಂತ ಹೇಳಿದ್ದೇವೆ. ಹಾಗಾದ್ರೆ ಇದ್ರ ಮೇಲೆ ಪ್ರಶ್ನೆ, ನಚ ತರ್ಹಿ ಆತ್ಮನ ಆಕಾಶ ಸಂಭೂತ ಇತಿ ಶ್ರುತೆ ಆತ್ಮ ವಕ್ತವ್ಯ ಇತಿ ನಚ ವಾಚ್ಯಂ ಅನ್ನಬೇಕು. ಹಾಗ ನೀವೇನಂದ್ರಿ? ಆಕಾಶಕ್ಕೆ ಕಾರಣ ಯಾವುದು ಅಂದ್ರೆ ಮೂಲ ಕಾರಣ ಯಾವುದು ಅಂತ ಪ್ರಶ್ನೆಯ ಅಭಿಪ್ರಾಯ. ಮೂಲ ಕಾರಣ ಅದು ಆಕಾಶ ಅಂತ ಹೇಳಿದ್ದೇವೆ. ಜಲತತ್ವ ಕೇವಲ ಸಾಕ್ಷಾತ್ ಕಾರಣವೇ ಹೊರತು ಮೂಲ ಕಾರಣ ಆಕಾಶವೇ ಪೃಥ್ವಿಗೆ. ಹಾಗಾದ್ರೆ ಪೃಥ್ವಿಗೆ ಆಕಾಶವು ಮೂಲ ಕಾರಣ ಎಂಬ ಅಭಿಪ್ರಾಯದಲ್ಲಿ ಪೃಥ್ವಿಗೆ ಕಾರಣ ಯಾವುದು ಅಂದ್ರೆ ಆಕಾಶವೇ ಕಾರಣ ಅಂತ ಹೇಳಿದ್ದೀರಿ ಅಂತ ಅಂದ್ರಿ. ಹೀಗನ್ನೋದಾದ್ರೆ ಇದ್ರ ಮೇಲೆ ಪ್ರಶ್ನೆ ಬರ್ತಾ, ಹಾಗಾದ್ರೆ ಪೃಥ್ವಿಗೆ ಮೂಲ ಕಾರಣ ಆಕಾಶನ? ಅಲ್ಲ, ಮೂಲ ಕಾರಣ ಆತ್ಮ. ಯಾಕೆಂದ್ರೆ ಆಕಾಶಕ್ಕೂ ಕಾರಣ ಯಾವುದು? ಆತ್ಮ. ಆತ್ಮನ ಆಕಾಶ ಸಂಭೂತ, ಆತ್ಮನಿಂದ ಆಕಾಶ, ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ನೀರು, ನೀರಿನಿಂದ ಪೃಥ್ವಿ. ಹೌದೋ ಇಲ್ಲ? ಆತ್ಮನ ಆಕಾಶ ಸಂಭೂತ, ಆಕಾಶಾತ್ ವಾಯು, ವಾಯೋರಗ್ನಿ, ಅಗ್ನೇರಾಪ, ಅದ್ಭ್ಯ ಪೃಥ್ವಿ, ಪೃಥಿವ್ಯಾ ಓಷಧಯ, ಹೀಗೆ ಬರ್ತಾ ಹೋಗುತ್ತು. ಹಾಗಾದ್ರೆ ಮೂಲ ಕಾರಣ ಆತ್ಮ ಅಂತ ಅನ್ಬೇಕಾಗಿತ್ತಲ್ಲ. ಆಕಾಶಕ್ಕೆ ಮೂಲ ಕಾರಣ ಆಕಾಶ, ಇದು ಪೃಥ್ವಿಗೆ ಮೂಲ ಕಾರಣ ಆಕಾಶ ಅಂತ ಹೇಗಂದ್ರಿ? ಪೃಥ್ವಿಗೆ ಮೂಲ ಕಾರಣ ಆತ್ಮ ಅಂತ ಅನ್ಬೇಕಾಗಿತ್ತಲ್ಲ. ಅಂದ್ರೆ ಇತಿನಚ ವಾಚ್ಯಂ, ಹೀಗೆ ಹೇಳಬೇಡಿ ಅಂದ್ರು. ಹೀಗೆ ಹೇಳಬೇಡಿ. ಯಾಕೆ? ಇಲ್ಲಿ ಪೃಥ್ವಿಗೆ ಮೂಲ ಕಾರಣ ಆಕಾಶ ಅಂತ ಹೇಳೋ ಅಭಿಪ್ರಾಯ ಆತ್ಮ ಯಾಕಲ್ಲ ಅಂದ್ರೆ ಭೂತ ವಿಷಯ ವಿಚಾರೆ ವಿಯತಃ ಏವ ವಕ್ತವ್ಯತ್ವ. ಈಗ ಭೂತಗಳ ವಿಷಯ ನಡೆದಿದೆ. ಪೃಥ್ವಿ, ಅಪ್, ತೇಜ, ವಾಯು, ಆಕಾಶ. ಭೂತಗಳಿಗೆ ಯಾವುದ್ಯಾವುದು ಕಾರಣ ಅಂತ ಹೇಳ್ತಾ ಇದ್ದಾರೆ. ಪೃಥ್ವಿಯೂ ಕೂಡ ಪಂಚಭೂತಗಳಲ್ಲಿ ಒಂದು. ಆ ಪಂಚಭೂತಗಳಲ್ಲಿ ಒಂದಾದ ಪೃಥ್ವಿಗೆ ಸಾಕ್ಷಾತ್ ಕಾರಣ ಜಲ. ಪಂಚಭೂತಗಳಲ್ಲಿ ಅಂದ್ರೆ ಮೂಲ ಕಾರಣ ಯಾವುದಪ್ಪ? ಪೃಥ್ವಿ ಮೊದಲಾದವುಗಳಿಗೆ ಆಕಾಶ ಎಂಬುವ ಅಭಿಪ್ರಾಯದಲ್ಲಿ ಆಕಾಶ ಅಂದ್ರು. ಆತ್ಮ ಅಂಬೋನು ಭೂತಗಳಲ್ಲಿ ಸೇರೋದಿಲ್ಲ. ಗೊತ್ತಾಯ್ತೋ ಇಲ್ಲ? ಭೂತ ವಿಷಯ ವಿಚಾರೇ, ಭೂತಗಳಿಗೆ ಅಂದ್ರೆ ಈ ಪೃಥ್ವಿ ಎಂಬ ಭೂತಕ್ಕೆ ಇನ್ನೊಂದು ಭೂತ ಮೂಲ ಕಾರಣ ಯಾವುದು ಅಂದ್ರೆ ಅದು ಆಕಾಶ ಎಂಬ ಅಭಿಪ್ರಾಯದಲ್ಲಿ ಆಕಾಶ ಇತಿ ಹೋವಾಚ, ಪೃಥ್ವಿಗೆ ಆಕಾಶವೇ ಕಾರಣ ಎಂಬುದನ್ನ ನಾವು ಹೇಳಿದ್ದೇವೆ ಅಂತ ಅಭಿಪ್ರಾಯ. ಇದರ ಮೇಲೆ ಪ್ರಶ್ನೆ, ಅಚ್ಚ ಆಕಾಶಸ್ಯಾಪಿ ಭೂತತ್ವಾತ ಸರ್ವಾಣಿ ಇತಿ ವಿರುದ್ಧಂ. ಇದಾದ ಮೇಲೆ ಒಂದು ಪ್ರಶ್ನೆ ಏನು ಅಂತಂದ್ರೆ, ಇಲ್ಲಿ ನೋಡ್ರಿ, ಆಕಾಶ ಇದು ಭೂತ ಅಂತಂದ್ರಿ. ಹಾಗಾದ್ರೆ ಸರ್ವಾಣಿ ಇಮಾನಿ ಭೂತಾನಿ ಆಕಾಶಾದೇವ ಸಮುತ್ಪದ್ಯಂತೆ ಎಂಬ ಮಾತನ್ನ ಹೇಳಿದ್ದಾರೆ.
ಈಗ ಆಕಾಶ ಅಂಬೋದು ಏನಾಗಿದೆ, ಒಂದು ಭೂತವೇ. ಪಂಚಮಹಾಭೂತಗಳಲ್ಲಿ ಆಕಾಶವು ಒಂದು ಕೊನೆಯದು. ಪೃಥ್ವಿ, ಅಪ್, ತೇಜ, ವಾಯು, ಆಕಾಶ. ಆಕಾಶವು ಕೂಡ ಒಂದು ಭೂತವೇ ಅಂತಂದ ಮೇಲೆ ಸರ್ವಾಣಿ ಎಂಬುದು ಅದು ವಿರುದ್ಧವಾಗುತ್ತದಲ್ಲ ಅಂತ ಪ್ರಶ್ನೆ. ಅಂದ್ರೆ ಆಕಾಶವು ಒಂದು ಭೂತಗಳಲ್ಲೇ ಸೇರದ ಮೇಲೆ ಸರ್ವಾಣಿ ಭೂತಾನಿ ಆಕಾಶಾದೇವ ಸಮುತ್ಪದ್ಯಂತೆ ಹೇಗಂದ್ರು. ಈಗ ನೋಡಿ, ಒಂದು ಮಾತಿದೆ, ಎಲ್ಲ ಭೂತಗಳು ಆಕಾಶದಿಂದಲೇ ಹುಟ್ಟುತ್ತವೆ ಅಂತ ಆ ವಾಕ್ಯಕ್ಕೆ ಅರ್ಥ. ಇಮಾನಿ ಸರ್ವಾಣಿ ಭೂತಾನಿ ಆಕಾಶಾದೇವ ಸಮುತ್ಪದ್ಯಂತೆ. ಈ ವಾಕ್ಯ ಈ ಎಲ್ಲ ಭೂತಗಳು ಆಕಾಶದಿಂದಲೇ ಹುಟ್ಟುತ್ತವೆ ಅಂತ ಇದ್ದಾರೆ. ಆಕಾಶಾದೇವ ಸಮುತ್ಪದ್ಯಂತೆ, ಎಲ್ಲ ಭೂತಗಳು ಎಂಬುದ್ರ ಜೊತೆಗೆ ಆಕಾಶವೂ ಸೇರುತ್ತದೆ. ಆಕಾಶವೂ ಒಂದು ಭೂತವೇ ಅಲ್ವಾ? ಆಕಾಶವೂ ಒಂದು ಭೂತ ಪದಾರ್ಥವೇ ಆದ ಮೇಲೆ ಎಲ್ಲ ಭೂತಗಳು ಮತ್ತೆ ಆಕಾಶದಿಂದ ಹುಟ್ಟುತ್ತವೆ ಅಂತ ಅಂಬೋದು ಹೆಂಗೆ? ಇದು ವಿರುದ್ಧ ಅಲ್ವಾ? ಆಕಾಶಸ್ಯಾಪಿ ಭೂತತ್ವಾತ ಸರ್ವಾಣಿ ಇತಿ ವಿರುದ್ಧಂ ಇತಿ ನಚ. ಹಂಗ ಅನಬೇಡ್ರಿ. ಯಾಕೆ ಅಂದ್ರೆ ನೋಡಿ, ಇದು ಹೇಗೆ ಅಂದ್ರೆ ಇದಂ ಸರ್ವಮಸರ್ಜತ ಇತಿವತ ತದ್ ವ್ಯತಿರಿಕ್ತ ಗ್ರಹಣೋಪಪತ್ತೇ ಎಂಬ ಮಾತನ್ನು ಹೇಳ್ತಾ ಇದ್ದೀನಿ. ಇದು ಹೇಗೆ ಅಂದ್ರೆ ಇದಂ ಸರ್ವಮಸರ್ಜತ ಅಂದ್ರೆ ಪರಬ್ರಹ್ಮ ಈ ಇಡೀ ಸಮಸ್ತ ಜಗತ್ತನ್ನು ಸೃಷ್ಟಿ ಮಾಡಿದ. ಪರಬ್ರಹ್ಮ ಇಡೀ ಸಮಸ್ತ ಜಗತ್ತನ್ನು ಸೃಷ್ಟಿ ಮಾಡಿ, ಸಮಸ್ತ ಜಗತ್ತಿನಲ್ಲಿ ಪರಬ್ರಹ್ಮನು ಸೇರ್ತಾನೆ. ತನ್ನನ್ನು ತಾನು ಸೃಷ್ಟಿ ಮಾಡಿದರ ಅಂತ ಅರ್ಥ. ಹಿಂಗ ಪ್ರಶ್ನೆ ಬಂದ್ರೆ ಹಂಗಲ್ಲ. ಇದಂ ಸರ್ವಮಸೃಜತ ಅಂಬೋಲ್ಲಿ ಯಾವ ರೀತಿ ಎಲ್ಲವನ್ನ ಸೃಷ್ಟಿ ಮಾಡಿದ ಅಂದ್ರೆ ತನ್ನನ್ನ ಬಿಟ್ಟು, ಪರಬ್ರಹ್ಮನನ್ನ ಬಿಟ್ಟು ಉಳಿದ ಸಮಸ್ತ ಜಗತ್ತನ್ನ ಪರಮಾತ್ಮ ಸೃಷ್ಟಿ ಮಾಡಿದ ಅಂತ ಅರ್ಥ ಬರ್ತದೋ ಇಲ್ಲೋ? ಹಾಗೆ ಎಲ್ಲ ಭೂತಗಳು ಆಕಾಶದಿಂದಲೇ ಹುಟ್ಟಿವೆ ಎಂಬ ಅರ್ಥದಲ್ಲಿ ಎಲ್ಲ ಭೂತಗಳು ಎಂಬುವಾಗ ಆಕಾಶವನ್ನ ಅಲ್ಲಿ ಬಿಡಬೇಕು, ಅಲ್ಲಿ ಆಕಾಶವನ್ನ ಗ್ರಹಣ ಮಾಡಬಾರದು. ಗೊತ್ತಾಯಿತು ಇಲ್ಲ? ಅಲ್ಲಿ ಆಕಾಶವನ್ನ ಬಿಟ್ಟು ಉಳಿದ ಭೂತಗಳಿಗೆ ಆಕಾಶವೇ ಕಾರಣ ಎಂಬ ಅರ್ಥವನ್ನು ಇಟ್ಟುಕೊಂಡಾಗ ಇದು ಅತ್ಯಂತ ಸಮಂಜಸವಾಗುತ್ತದೆ, ಏನು ತೊಂದರೆ ಇಲ್ಲ. ಗೊತ್ತಾಯ್ತಲ್ಲ? ಸರ್ವಮಸೃಜತ ಇತಿವತ ತದ್ ವ್ಯತಿರಿಕ್ತ ಗ್ರಹಣೋಪಪತ್ತೇ ಎಂಬ ಮಾತನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಮುಂದೆ ಮತ್ತೆ ಪ್ರಶ್ನೆ, ಆಕಾಶಾದೇವ ಸಮುತ್ಪದ್ಯಂತೆ ಅಂದಿದ್ದಾರೆ. ಇಲ್ಲಿ ಏವಕಾರ ಯಾಕಿಟ್ಟಿದ್ದಾರೆ? ಏವಕಾರ ಯಾಕಿಟ್ಟಿದ್ದಾರೆ? ಪ್ರಶ್ನೆ ಉತ್ತರ ಸ್ವಲ್ಪ ನಿಧಾನವಾಗಿ ಮತ್ತೆ ತಿಳಿಯೋಣ. ಅದು ನಾಳೆಯ ಪಾಠದಲ್ಲಿ ಆ ಮುಂದಿನ ವಿಚಾರ ತಿಳಿಯೋಣ. ನಾಳೆಯ ಪಾಠ ಆಚಾರ್ಯರ ಪಾಠ ನೇರವಾಗಿ ಇದ್ರೂ ನಮ್ಮ ಪಾಠವೂ ಕೂಡ ನೇರವಾಗಿ ಇರುತ್ತದೆ ಅಂತ ತಿಳಿಸ್ತಾ, ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರು. ಸ್ವಲ್ಪ ಕಠಿಣವಾದ ಭಾಗ, ನಿಧಾನವಾಗಿ ತಿಳಿಯಬೇಕು. ಅದಕ್ಕೆ ನಿಧಾನವಾಗಿ ಹೇಳ್ತಾ ಇದ್ದೇನೆ.